ಚಾಕ್ಲೇಟು ಮೆಲ್ಟ್ ಆಗಿಬಿಟ್ರೆ ಕಷ್ಟ ಅಂತ ನಾನು ಏನಾಗುತ್ತೆ ನೋಡೋಣ ಇಲ್ಲಿ ಇಟ್ಟಿರ್ತೀನಿ. ನಾನು ನೋಡ್ತಾ ಇದ್ದೀನಿ ತಿರುಗ್ತಾನೆ ಅಂತ ಎಲ್ಲಿ ಫ್ರೆಂಡ್ಶಿಪ್ ಡೇ ಸರ್ ಅವ್ರು ಇಂಟರ್ನ್ಶಿಪ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ತೋರ್ಸೋಕ್ಕಾಗಲ್ಲ, ಸಾರಿ. ಚಾಕ್ತಾರೆ ಇವೊಂದು ನಮ್ಮದು ಡೀಪ್ ಡಿಸ್ಕಷನ್ ಆಗುತ್ತೆ, ಮಾತಾಡೋಕೆ ಕೂತ್ಕೊತೀವಿ. ಇವತ್ತು ಇದೇ ಬ್ಲಾಗ್ ನೀವು ನೋಡ್ತಾ ಇರಿ, ನಾವು ತೋರಿಸ್ತಾ ಇರ್ತೀವಿ. ತೋರಿಸ್ತೀನಿ ಬಂದ ಓದ ಇವನು ಇದು ಕೊಳ್ಳೆ ಮಜಿ ಆಗ್ತೀನಿ ಕಣ ನನ್ನಲ್ಲಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕ್ರೇಜಿ ಗ್ಯಾಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಹಿಂಗೋ ಗೋಪಾಳ ಕೊಡ್ತಿದ್ದೀನಲ್ಲ, ಅದೇನಕ್ಕೆ ಮಾತಾಡ್ಸ್ಕೊಂಡು ಅವನಿಗೆ ಒಂದು ಚಾಕ್ಲೇಟ್ ಕೊಡ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಏನಾಗುತ್ತೆ ಅಂತ ಎಲ್ಲರಿಗೂ ಚಾಕ್ಲೇಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಎಲ್ಲ ಫ್ರೆಂಡ್ಸಿಗೂ ಚಾಕ್ಲೇಟ್ ಹಂಚೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಚಾಕ್ಲೇಟ್ ಹಂಚಿರೋ ವ್ಯಕ್ತಿ ರಿಯಾಕ್ಷನು ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ನೀವು ಅವ್ರನ್ನ ನೋಡಬೇಕು, ಮತ್ತೆ ನಗ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದ್ಸತಿ ನೋಡಿ ಇವನ್ನೇ ಫಸ್ಟು ರಿಯಾಕ್ಷನು. ಲೆಟ್ಸ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಡು ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್. ಇವತ್ತು ನಾವು ಗಾಡಿಯಲ್ಲಿ ಬಂದಿರೋದು ಕೌಶಿ ಮನೆ ಹತ್ರ. ಯಾಕಂದರೆ ಇವತ್ತು ಫ್ರೆಂಡ್ಶಿಪ್ ಡೇ, ಅದಕ್ಕೋಸ್ಕರ ಬಂದಿರೋದಲ್ಲ, ನಾನು ದಿವಸ ಬರ್ತಾ ಇರ್ತೀನಿ. ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಬಂದಿದ್ದೀನಿ. ಒಂದು ಚಾಕ್ಲೇಟ್ ಕೊಟ್ಟೋಗೋಣ ಅಂತ. ಲೆಟ್ಸ್ ಚಾಕ್ಲೇಟ್ ಕೊಟ್ಟು ಹಂಗೆ ಮಾತಾಡ್ತಾ ಇರ್ತೀವಿ ನಾವು ಅವಾಗ ಕಷ್ಟ ಸುಖನ. ಲೆಟ್ಸ್ ಗೋ. ಚಿಂಟು ಕೊಡೋಣ ಅಂದರೆ ಅವ್ನು ಊರಲ್ಲಿಲ್ಲ. ಇದೇನು ಕೊಡಬೇಕು ಅನ್ನೋ ಗೋಪಾಳಕ್ಕೆ ಹೋಗೋಕೆ ನನ್ನ ಗಾಡೀಲಿ ಚಾರ್ಜ್ ಇಲ್ಲ ಅಷ್ಟಾಕೊಂಡು. ಹಂಗಾಗಿ ಇಲ್ಲೇ ಮನೆ ಹತ್ರದಲ್ಲೇ ಇವನಿರೋದಲ್ಲ, ಹಂಗಾಗಿ ಕೊಡೋಣ ಅಂತ ಬಂದಿದ್ದೀನಿ. ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬೇಕಿತ್ತು. ನಿನ್ನೆ ಏನೋ ಮಾತಾಡಿದ್ವಿ, ಅದ್ರ ಏನೋ ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಅವ್ನ ರಿಯಾಕ್ಷನ್ ಇರುತ್ತೆ ನೋಡುವ. ಅವನಿಗೆ ಗೊತ್ತಿರಲ್ಲ, ಯಾಕಂದರೆ ಅವ್ನು ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ. ಗಾಯ್ಸ್, ನಾನು ನನ್ನ ಲೈಫಲ್ಲಿ ಏನೋ ಮಾಡಬೇಕು ಅಂತ ಹೊರಟಿರ್ತೀನಿ, ಅವಾಗೇ ಅದಾಗಲ್ಲ. ಈಗ ಕೌಶಿ ಮನೆ ಹತ್ರನೇ ಇಲ್ಲ, ಅವನೆಲ್ಲ ಅಂಗಡಿಗೆ ಹೋಗಿದ್ದಾರಂತೆ. ಅಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಬಂದರೆ ಕಳಿಸ್ತೀನಿ ಅಂತ ಹೇಳೋದು. ಅದಕ್ಕೆ ನಾನು ಅವ್ರ ಮನೆ ಕ್ರಾಸಿಂಗಲ್ಲೇ ನಿಂತಿದ್ದೀನಿ ಇಲ್ಲಿ. ಯಾಕೆ ಹಿಂಗಾಗುತ್ತೆ ನನಗೆ ಅಂತ ಗೊತ್ತಿಲ್ಲ. ಎಷ್ಟು ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತ ಇಲ್ಲೇ ಕೂತಿರ್ತೀನಿ. ಏನಾಗುತ್ತೆ ಏನೂ ಎಲ್ಲ ಯೋಚನೆ ಮಾಡಿ ಮಾತಾಡು. ಈಗ ಚಾಕ್ಲೇಟು ಮೆಲ್ಟ್ ಆಗಿಬಿಟ್ರೆ ಕಷ್ಟ ಅಂತ ನಾನು ಏನಾಗುತ್ತೆ ನೋಡೋಣ ಇಲ್ಲಿ ಇಟ್ಟಿರ್ತೀನಿ. ಖುಷಿ ಬರೋ ಕಾಯ್ತಾ ಇರ್ತೀನಿ. ಗಾಯ್ಸ್ ಇಲ್ಲೇ ಬಂದು ನಿಂತಿದ್ದೀನಿ. ಆ ಹುಡ್ಗಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಬಂದು ನಿಂತಿದ್ದೀವಿ ಗಾಯ್ಸ್, ಇನ್ನೂ ರಿಯಾಕ್ಷನೇ ಇಲ್ಲ ಅಣ್ಣಂದು. ನೋಡ್ರಿ ಗಾಡಿ ನೋಡ್ತಾನೆ ಮೇಗ. ನೋಡ್ರಿ ಸುಮ್ಮನೆ ಕೆಲಸ ಮಾಡ್ತೇನೆ. ಅಯ್ಯೋ ದೇವ್ರೆ, ಯಾರ ನೋಡಿತೀನಿ ನೋಡ್ರಿ. ಈಗ ರಿಯಾಕ್ಷನ್ ನೋಡ್ರಿ. ಅಯ್ಯೋ ಹೋಗ್ಬಿಟ್ಟ ಅಲ್ಲಿ ನೋಡ್ರಿ. ಅಪ್ಪ ಏನು ಸೈಕರು. ಏನು ಸೈಕ. ಏನು ಅವ್ರ ರಿಯಾಕ್ಷನ್ನೇ ಇಲ್ಲಲ್ಲೋ, ಸುಮ್ಮನೆ ಪಾಡಿ ಕೆಲಸ ಮಾಡ್ತಿದ್ಯಲ್ಲೋ. ನಾನು ನೋಡ್ತಾ ಇದ್ದೀನಿ ತಿರುಗ್ತಾನೆ ಅಂತ. ಎಲ್ಲಿ ಅಂಗಡಿ ಹೋಗಿದ್ದತ್ತೆ. ಏನಕ್ಕೆ ತರ ಏನು ತರಕ್ಕೆ? ಸೊಪ್ಪು ತರಕ್ಕೆ. ಎಷ್ಟು ಸೊಪ್ಪು ತರಕ್ಕೆ ಮತ್ತೆ ಕೆಲಸನಾ? ಚೂರು ಕೆಲಸ ಉಂಟು, ಚೂರು. ನೀರು ತುಂಬ ಕಸ ಬಿಡಿಸ್ಬೇಕು. ತಗೋ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. Happy friendship. We will always be friends forever, won't we? Thank you, bro. ತಿನ್ನು. Happy friendship day. Thank you. ಕೆಲಸ ಭಾರಿ ಇದೆ ಅಣ್ಣಂಗೆ. ಭಾನುವಾರ ಏನಿಲ್ಲ, ಅದೊಂದಷ್ಟೇ. ಎಷ್ಟೊತ್ತು ಆಗ್ಬೋದು? ಆಗತ್ತೆ, ಹಾಫ್ ಆನ್ ಅವರ್ ಆಗುತ್ತೆ. ಅಣ್ಣ ಚಾಕ್ಲೇಟ್ ತಿಂತವನೆ ಗೈಸ್. ಕೊಟ್ಟಿದ್ದೀವಿ. ಈಗ ಎಸ್ಕೋ ಮನೆಗೆ ಹೋಗ್ಬೇಕು.
ಫ್ರೆಂಡ್ಶಿಪ್ ಬಾಯಿ ಇಡೋಣ ಅಂದರೆ ನಿಮ್ಮ ಕೈಗೆ ಇಸ್ಕೊಂತೇನೆ. ನಾನು ಹೇಳ್ತೀನಿ ತಗೊಳ್ಳೋ. ಹಂಗು ಥ್ಯಾಂಕ್ ಯು ತಾಂಬು ಬಾಯ್ ಏನು ಮಾಡ್ತೀಯ? ಚಾಕ್ಲೇಟ್ ತಿಂದ್ಮೇಲೆ ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಬಾಯ್ ಅಂತೆ. ಏನು ಮಾಡ್ತೀಯ? ಮುಂದೆ ಹಾಫ್ ಆನ್ ಅವರ್ ಕಾಯ್ತೀಯ ಇಲ್ಲ ನಿಮ್ಮ ಮನೆ ಹೋಗಿರ್ತೀಯ? ಸರಿ ಟೈಮ್ ಎಷ್ಟು? 11:27. ಎಷ್ಟೊತ್ತಾಗ್ಬೋದು? 11:42. ಅವೆಲ್ಲ ಮುಗಿಸಿ 42:45. ಸೈಕಲ್ ತೊಗೊಂಡು ಪಾರ್ಕ್ ಹತ್ರ ಬಾ. ಬಂದು ಫೋನ್ ನೋಡಿ ನನಗೆ. ಫೋನ್ ನೋಡ್ತೀನಿ. ಹಾಂ ಏನು ಫೋನ್ ನೋಡಿಲ್ಲ ಮರ. ಮಾಡ್ತೀನಿ ಕಣ. ಮಾಡ್ತೀನಿ. ಮೊಬೈಲಲ್ಲಿ ಏನು ನೋಡಿಲ್ಲ ನೀನು ಇವತ್ತು, ಅದಕ್ಕೆ ಈ ರಿಯಾಕ್ಷನ್ನು. ಗಾಯ್ಸ್ ಈಗ ನಾನು ಕಾಸ್ಟ್ಯೂಮ್ಸ್ ಕೊಡ್ತಾ ಇದ್ದೀನಿ. ನಾವು ತಂದ್ಕೊಟ್ಟೋಗೋಣ. ಕೌಶಿಕ್ ಎತ್ಕೊಂಡು ಹೋಗ್ತಾಯಿದ್ರೆ ಎತ್ಕೊಂಡು ಚಾರ್ಜ್ ಇಲ್ಲ ಗಾಯ್ಸ್, ಅದೇ ಬೇಜಾರು. ಇಲ್ಲ ಅವನಿಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ ನೋಡಿರಿ, ಚಾರ್ಜ್ ಇಲ್ಲ ಗಾಡೀಲಿ, ಅದೇ ಬೇಜಾರು. ಲೆಸ್ಕೋ ಟ್ರಾವೆಲ್ ತೊಗೊಂಡು ಕೊಡಬೇಕು. ಲೆಸ್ಕೋ ಗ್ಯಾಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಹಿಂಗೋ ಗೋಪಾಳಕ್ಕೆ ಹೋಗ್ತಿದ್ದೀನಲ್ಲ, ಅದೇನಿಗೆ ಮಾತಾಡ್ಸ್ಕೊಂಡು ಅವನಿಗೆ ಒಂದು ಚಾಕ್ಲೇಟ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಸ್ಕೋ ಏನಾಗುತ್ತೆ ಅಂತ. ಎಲ್ಲರಿಗೂ ಚಾಕ್ಲೇಟ್ ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಾಗಿ ಕೊಡ್ತಾ ಇರೋದು ಅನಿಸುತ್ತೆ. ನಾನು ಅವಾಗ ಕೊಡೋಕ್ಕೆ ಕಾಸಿರಲಿಲ್ಲ ಗಾಯ್ಸ್, ಅದಕ್ಕೆ ಇವಾಗ ಕೊಡ್ತಾಯಿದ್ದೀನಿ. ಯಾವಾಗೂ ಇಲ್ಲ ಆ್ಯಕ್ಚುಲಿ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಹೆಂಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಅವನಿಗೆ ಕೊಡಬೇಕು, ಅವನು ಬ್ರದರೇ ಅಲ್ವಾ. ಗೈಸ್ ಕೌಶಿ ಮನೆ ಹತ್ರ ಬಂದಿದ್ದೆ. ಈಗ ಕೌಶಿ ಸಿಗ್ತಾನಲ್ಲ ನೋಡಬೇಕು. ಅವನು ಫುಲ್ ಕೆಲಸದಲ್ಲಿ ಬಿಸಿ ಇದ್ದಾನೆ. ಇವತ್ತು ಭಾನುವಾರ ಅವ್ರ ಅಮ್ಮಗೆ ಹೆಲ್ಪ್ ಮಾಡ್ತಾನೆ ಅವನು. ಭಾನುವಾರ ಏನು ಗಾಯ್ಸ್, ಈಗ ಗ್ಯಾಸ್ ತುಂಬ್ಸಕ್ಕೆ ಬಂದಿದ್ದೀನಿ ನಾನು ಕೌಶಿಕ. ಆಮೇಲೆ ಏನಾಗುತ್ತೆ ಅಂತ ನೋಡಿ ಗಾಯ್ಸ್. ಒಂದು ನಿಮಿಷ ಫೋನ್ ಕಡಲಿ ಗಾಯ್ಸ್. ಈಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಚಾಕ್ಲೇಟ್ ಕೊಡೋಣ ಅಂತ ಹೋಗ್ತಿದ್ದೀನಿ. ಯಾಕಂದರೆ ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಚಾಕ್ಲೇಟ್ ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಕ್ವಾರ್ಟರ್ಸಿಗೆ ಬಂದಿದ್ದೀನಿ. ಲೆಸ್ಕೋ ಗ್ಯಾಸ್ ತುಂಬಿಸ್ಕೊಂಡು ಹಂಗೆ ಬಂದ್ಬಿಟ್ಟೆ. ಏನಾಗುತ್ತೆ ನೋಡುವ. ಅವರಿಗೆ ಚಾಕ್ಲೇಟ್ ಕೊಟ್ಟು ನಾವು ಹೋಗುವ. ಲೆಸ್ಕೋ ಅವ್ರು ಬರ್ತಾರೆ ಈಗ ತೋರಿಸ್ತೀನಿ. ಕಾಯಿಸಿಕ ಫ್ರೆಂಡ್ಶಿಪ್ ಡೇ ಸರ್, ಅವರಿಬ್ಬರು ಚಾಕ್ಲೇಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರಿಬ್ಬರು ತೋರ್ಸೋಕ್ಕಾಗಲ್ಲ, ಸಾರಿ. ಚಾಕ್ಲೇಟ್ ಕೊಟ್ಟು ಮತ್ತೆ ಸಿಗ್ತೀನಿ. ಗಾಯ್ಸ್ ನಾನು ಚಾಕ್ಲೇಟ್ ಕೊಟ್ಟಿದ್ದೆ ಇವರಿಬ್ಬರಿಗೇನೆ. ಅವರಿಬ್ಬರನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅವ್ರು ಏನಕ್ಕೆ ತೋರ್ಸೋಕ್ಕಾಗಿಲ್ಲ ಅಂದರೆ ಅವ್ರು ಓದ್ಕೊತಿದ್ರು, ಆ ಕಾರಣಕ್ಕಾಗಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಾನು ಕೊಡೋಕ್ಕಾಗಿದ್ದು ಇಬ್ಬರಿಗೇನೆ, ಕೌಶಿಕಂಗೆ ಮತ್ತು ಇವರು ಅಣ್ಣ ತಮ್ಮಗಂದ್ರಿಗೆ 3 ಜನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ಕೊಡೋಣ. ಇವರಿಬ್ಬರು ಹೆಂಗೆ ಫ್ರೆಂಡ್ಸ್ ಅಂದರೆ ನಮ್ಮ ಅಮ್ಮ ಇದ್ರಲ್ಲ, ಅವ್ರ ತಂಗಿ ಫ್ರೆಂಡಿನ ಮಕ್ಕಳು. ನನಗೆ ಈಗ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸ್ ಥರನೇ. ಈಸ್ ಗುಡ್ ಫ್ರೆಂಡ್ಸ್. ಗಾಯ್ಸ್ ನನ್ನ ಪಕ್ಕದಲ್ಲಿ ನಿಂತಿರೋ ನನ್ನ ತಮ್ಮ, ಅವನಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮೈ ಬ್ರದರ್. ಬಟ್ ಅವನು ಸ್ವಲ್ಪ ದೂರದಲ್ಲಿದ್ದಾನೆ, ಕಡೂರಲ್ಲಿರೋದು. ಹಂಗಾಗಿ ಅವನಿಗೂ ಕೊಡೋಕ್ಕಾಗಲ್ಲ. ಒನ್ ಮೋರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬಾಯ್ ಗಾಯ್ಸ್. ಈಗ ಕೌಶಿಕ್ ಎಲ್ಲಿದೆಯೋ ಕೌಶಿಕಂಗೆ ನಾವು ಮನೆಗೆ ಬಿಟ್ಟು ನನ್ನ ಫ್ರೆಂಡ್ಸಿಗೆ 2 ಚಾಕ್ಲೇಟ್ ಕೊಟ್ಟು ಮನೆಗೆ ಹೋಗ್ಬಿಟ್ಟು ಮಾತಾಡಿ ಜೊತೆ ಅದೇ ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಗ್ಯಾಸ್ ತೊಗೊಂಡು ಇವನು ಆಮೇಲೆ ಸಿಗ್ತಾರೆ. ಇವೊಂದು ನಮ್ಮದು ಡೀಪ್ ಡಿಸ್ಕಷನ್ ಆಗುತ್ತೆ, ಮಾತಾಡೋ ಕೂತ್ಕೊತೀವಿ. ಇವತ್ತು ಇದೇ ಬ್ಲಾಗ್ ನೀವು ನೋಡ್ತಾ ಇರಿ, ನಾವು ತೋರಿಸ್ತಾ ಇರ್ತೀವಿ. ತೋರಿಸ್ತೀನಿ ಲೆಟ್ಸ್ ಗೋ. ಈಗ ಮನೆಗೆ ಹೋಗಿ ಗ್ಯಾಸ್ ಇಟ್ಟು ಎಷ್ಟು ಗಂಟೆ ಬರ್ತೀಯಾ? ತಿಂಡಿ ತಿಂದು ಫೋನ್ ಮಾಡ್ತೀಯಾ? ಹಾಂ ಟೈಮಿಂಗ್ಸು ಗಾಯ್ಸ್. ಇವ್ನು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಅದಕ್ಕಾಗಿ ಪಾಪ ನೊಂದು ಬೆಂದು ಹೋಗ್ಬಿಟ್ಟವನೇ. ಹಾಗಾಗಿ ಸರಿ ಓಕೆ ಸಿಗ್ತೀನಿ ನಾನು. ಗಾಯ್ಸ್ ಅಣ್ಣ ಫ್ರೆಂಡ್ಶಿಪ್ ಡೇಗೆ ನಾನು ಬೆಳಗ್ಗೆ ಚಾಕ್ಲೇಟ್ ಕೊಟ್ಟೆ ಅಂತ ಇವಾಗ ಅಣ್ಣ ನನಗೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾನೆ. ಅವನು ತಿಂತಾನೆ, ನಾನು ತಿಂತಾಯಿದ್ದೀನಿ. 2 ಐಸ್ ಕ್ರೀಮ್ ತಂದವನೇ. ನೋಡಿ ಋಣ ಈ ಥರ ತಿರ್ಸ್ಬೇಕು ಅಂತ ಏನಿಲ್ಲ. ಫ್ರೆಂಡ್ಶಿಪ್ ಡೇ ಅಂತ ತಂದು ಕೊಟ್ಟಿದ್ದಾನೆ ಅಷ್ಟೇ, ಏನೇನಿಲ್ಲ. ಎಷ್ಟು ನಾನು ಕೊಟ್ಟಿದ್ದೀನಿ, ಅವನು ಕೊಟ್ಟಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಎಡಿಟ್ ಮಾಡ್ತಾ ಇರ್ಬೇಕಾರೆ ಎಂಟ್ರಿ ಕೊಟ್ಟ. ಒಂದು ಕೆಲಸ ಮಾಡ್ತೀವಿ, ಆ ಟಾಟಾ ಸಿ ಒಳಗೆ ಕೂತ್ಕೊಂಡ್ಬಿಡೋಣ ಬಾ. ಯಾರದು? ನಮ್ಮ ಮಾಮಂದೆ ಕಣೋ. ಬೇರೆಯವ್ರದ್ದಾಗಿದ್ರೆ ನಾನು ಯಾಕೋ ಕರಿತಿದ್ದೆ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅನ್ಕೊಂಡೆ. ಇಲ್ಲ ಬಸ್ಕೋ ಗಾಯ್ಸ್. ಹೋಗ್ಬಿಡ್ತು ಗೈಸ್. ನಾನು ಕೂತ್ಕೊಂಡು ಮೀಟಿಂಗ್ ಹೊಡಿತಾ ಇದ್ದೆ. ಅಲ್ಲಿ ವೇಣೊಬ್ಲಿ ಬಂತು. ವೀಡಿಯೋ ರೆಕಾರ್ಡ್ ಮಾಡೋಣ ಅಷ್ಟೊತ್ತಿಗೆ ಪಾಸ್ ಆಗಿಬಿಟ್ರು. ಬ್ಲ್ಯಾಕ್ ಕಲರ್ ಆದ್ರೆ ತೋರಿಸ್ತೀನಿ, ಇಲ್ಲೇ ಇರೋದು. ಚೆನ್ನಾಗಿದೆ
ಈಗ ಎಡಿಟ್ ಎಲ್ಲ ಮಾಡಿ ಸ್ಟೋರಿ ಹಾಕಿದ್ದು ಬ್ರದರ್ಸ್ ಡೇ ಇದು ಫ್ರೆಂಡ್ಶಿಪ್ ಡೇಗೆ ಎಲ್ಲ ಮುಗಿಸಿ ಈಗ ಕೂತಿದ್ದೀವಿ. ಲೆಟ್ಸ್ ಗೋ. ಕಟ್ಟೆ ಮೇಲೆ ಎಲ್ಲಿಗೆ ಲೆಸ್ಕೋ? ಕಟ್ಟೆ ಮೇಲೆ ಲೆಟ್ಸ್ ಗೋ. ಇಲ್ಲಿಂದ ಇಲ್ಲಿಗೆ. ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಫುಲ್ ಡೇ ಇವನ ಜೊತೆ ಈ ದಿವಸ ಫುಲ್ ಡೇ ಇವನ ಜೊತೆನೇ ಆಗೋಗ್ತಿದೆ ಈ ದಿವಸ. ಆದರೆ ಕಾಲೇಜಿಗೆ ಹೋದಾಗ ಸಿಗಲ್ಲ ಅಷ್ಟೇ, ಸಂಜೆ ಸಿಗ್ತಾನೆ. ಇತ್ತು ಮರದ ಕೆಳಗೆ ಕೂತಿದ್ವಿ. ಒಳ್ಳೆ ಮಳೆ ಬಂತು ಅಂದರೆ ಇವಾಗ ಓಡೋಗ್ಬೇಕು ಮತ್ತೆ ಒಳಗೆ. ಮಳೆ ಬರಲ್ಲ ಕಣ, ಮಳೆ ಬರಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ಬದ್ರು ಬರ್ಬೋದು. ಲೆಟ್ಸ್ ಗೋ. 5 ನಿಮಿಷಕ್ಕೆ ಬರ್ತೀವಿ. ಅಯ್ಯೋ ದೇವ್ರೇ, ಗಾಡಿ ಓಡಿಸಿ ಸೈಕಲ್ ಓಡ್ಸಕ್ಕೆ ಆಗ್ತಿಲ್ವಲ್ಲೋ. ಏನು ಮಾಡೋಕ್ಕಾಗತ್ತೆ, ಎತ್ತಕ್ಕೆ ಆಗ್ತಿಲ್ಲ ಕಣ ಇಲ್ಲಿ. ಬಸ್ ಈಗ ಕೌಶಿಕ್ ಹೋಗಿದ್ದಾನೆ ವಿಲಿಗೆ ಎತ್ಕೊಂಬರಕ್ಕೆ. ಅವನು ಸಕ್ಕತ್ತಾಗಿತ್ತು ನಾನು ವೀಲಿಂಗು ನೋಡಿ. ಓ ಬೇಟೆ ಆಡೋ ರಣ ಬೇಟೆಗಾರ ಬಂದ. ಅಣ್ಣನ ಬ್ರೇಕ್ ಇಲ್ಲ ಗಾಯ್ಸ್, ಆದರೂ ಹಿಂಗೆ ಇರ್ತಾನೆ ಗೊತ್ತಾ. ಬರ್ತಾನೆ ನೋಡ್ರಿ, ನೋಡ್ರಿ ಎತ್ತದ, ಅಲ್ಲಿ ಎತ್ತಿದ್ರೆ ಇಳಿಸ್ತಾನೆ ನೋಡ್ರಿ. ಈಗ ಬಂದ 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 ಹೋದ 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 ಹೋದ. ಗಾಯ್ಸ್ ಇವ್ನು ನನಗೆ ಹಾಕೋ ಥರ ಇದೆಯಲ್ಲ ಸ್ಕೀಮು, ಇಷ್ಟು ಲೇ ಲೇ ಹಂಗೆ ಹೋಗ್ತೀನಿ ನಾನು, ಹಿಂಗೆ ಬಂದು ಹಂಗೆ ಹೋಗ್ತೀಯಲ್ಲೋ. ಯಪ್ಪ ದೇವ್ರೆ. ಗಾಯ್ಸ್ ನೋಡಿದ್ರಲ್ಲ, ಕ್ರೇಜಿಯಾಗಿ ಎತ್ತುತ್ತೆ ನಮ್ಮ ಅಣ್ಣ ವಿಲೆಲ್ಲ. ನಾವು ಅವಾಗ ಎತ್ತುತ್ತಿದ್ವಿ, ಈಗ ಕಷ್ಟ. ಈಗಾಗಲ್ಲ ಬಿಡೋ, ಗಾಳಿ ಅವಾಗ ಎತ್ತುತ್ತಿದ್ದೆ, ಈಗಾಗಲ್ಲ. ಈಗ ಗಾಡಿಯಲ್ಲಿ ಓಡಾಡಿ ಆಡಾಡಿ ಆಂಕಲ್ಗಳು ಹಾಕಿಬಿಟ್ಟಿದ್ದೀವಿ ಅಷ್ಟೇ ಅಂಕಲ್. ಗೈಸ್ ವೀಲಿ ಹೊಡ್ಯಕ್ಕೆ ಹೋದ, ನಾಯಿಗಳೆಲ್ಲ ಬೋ 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 ಅಂತ ಅಡಸ್ಕೊಬಿಟ್ಬಿಡ್ತು, ಕಾಲಲ್ಲೇ ಹೋದ್ಬಿಟ್ಟ. ಗೈಸ್ ಇರ್ತದ ಸೈಡಲ್ಲಿ ಇರ್ತೀನಪ್ಪ, ಮತ್ತೆ ಅಲ್ಲೊಳಲ್ಲಿ ಮತ್ತೆ ಬರ್ತಾನೆ ಅವನು. ಇಲ್ಲೇ ಕ್ರೇಜಿನಪ್ಪ ನೋಡ್ರಿ ಗೈಸ್, ಬ್ರೇಕ್ ಇಲ್ಲ ಅಂದ್ರೆ ಸ್ಕಿಡ್ಡು ಕಾಲಲ್ಲೇ. ಕ್ರೇಜಿನಪ್ಪ ಕ್ರೇಜಿ. ಇವನು ಒಂದು ಸ್ಟಂಟ್ ಮ್ಯಾನು, ಸೈಕಲಲ್ಲಿ ಇಲ್ದಿದ್ದೆಲ್ಲ ಸ್ಟಂಟ್ ಮಾಡ್ತಾನೆ. ನೋಡ್ರಿ 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 ಸ್ಟಂಟ್ಗಳು ನೋಡ್ರಿ, ಒಂದು ಕ್ರೇಜಿಯಾಗಿ ಮಾಡ್ತಾನೆ. ಆದರೆ ಅವ್ನು ವೀಡಿಯೋ ಮಾಡಾಕಿದ್ರೆ ಮೇ ಬಿ ಒಳ್ಳೇದಾಗುತ್ತೆ. ಖಾಲಿ ರೋಡಲ್ಲಿ ಯಾರಿಗೂ ತೊಂದರೆ ಕೊಡ್ದಿಲ್ದಂಗೆ. ಅಂದರೆ ಈ ಥರ ರೋಡಲ್ಲೆಲ್ಲ ಮಾಡ್ಬೇಕು, ಕಾರ್ಗಳು ಈ ಥರದ್ದೆಲ್ಲ ಖಾಲಿ ರೋಡಲ್ಲಿ ಇರಬೇಕು. ಸುಮ್ಮನೆ ಮಾಡ್ತಿದ್ದಾನೆ ಅಷ್ಟೇ. ಕ್ರೇಜಿಯಾಗಿ ಮಾಡ್ದ, ಒಂದು ಮಾತ್ರ ಕ್ರೇಜಿಯಾಗಿ ಮಾಡ್ದ, ಅದನ್ನು ವೀಡಿಯೋದಲ್ಲಿ ತೋರಿಸ್ಲಿಲ್ಲ ನಾನು ಅಷ್ಟೇ. ನಮ್ಮ ಮಾಮ ಗಾಡಿ ತುದಿಯಲ್ಲೂ ಹೋದ ಅವನು ಅವಾಗಲೇ. ಒಂದು ದಿವಸ ಅದನ್ನು ಮಾಡೋಣ ತಡೀರಿ ಇಲ್ಲಿಗೆ. ಈಗ ಬೇಡ ಸುಮ್ಮನಿರಲು ಬಟ, ನನಗೆ ಹಂಗೆ ಆಗುತ್ತೆ. ನಂದಾದರೆ ಓಕೆ ಕಣೋ. ನೋಡಿ ಕಾಶಿ ಹೋಗ್ತಾನೆ, ಲೇ ಹೋಗ್ತಾನೆ ತಾನು ಲೇ. ವೀಡಿಯೋ ಮಾಡ್ತೀನಿ, ಶೇಪ್ ಔಟ್ ಮಾಡ್ಕೊಬೇಡ. ಹಾಂ ಹೋಗ್ತಾನೆ ನೋಡ್ರಿ ಕಾಶಿಗೆ, ಹೋಗ್ತಾನೆ ನೋಡ್ರಿ. ಹಾಂ ಅಕ್ಕಿ ಹೋದ ನೋಡ್ರಿ ತುದಿ ಹೆಂಗೆ. ಇದು ಸ್ಟೆಂಟು ನೋಡ್ರಿ ಸ್ಟೆಂಟ್ಗಳು, ಒಂದು ಕ್ರೇಜಿ ಸ್ಟೆಂಟ್ ಮ್ಯಾನ್. ಎಸ್ಕು ನಾನೇನಾದ್ರು ಸಣ್ಣ ವಯಸ್ಸಿನ ವಿಡಿಯೋ ಮಾಡಿದ್ರೆ ನಾನು ಏನೇನು ಮಾಡಿದ್ದೆ ಅಂತ ತೋರಿಸ್ಬೋದಿತ್ತು. ಬಟ್ ಈಗ ಏನು ಮಾಡೋಕ್ಕಾಗ್ತಲ್ಲ, ದೊಡ್ಡ ವಯಸ್ಸಾಗಿದೆ. ಗೈಸ್ ನೋಡ್ರಿ, ರಿಂಗರ್ ಮಾಡ್ತಿದ್ದಾನೆ ಸೈಕಲಲ್ಲಿ, ಕ್ರೇಜಿ ರಿಂಗರ್ ಮಾಡ್ತಾವನೆ ಯಾವಾಗಲಿಂದ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಸಾಕು ಬಿಡ. ಸುತ್ತ ಗೀಸ್ತಾಗ ಹೋಗಿ ಪಲ್ಟಿ ಗಿಲ್ಟಿ ಆಗಿ ತಲೆ ಸುತ್ತ ಬಿದ್ದು ಮತ್ತೆ ಕ್ರೇಜಿ ರಿಂಗರ್ ಮಾಡ್ದ. ಸುಸ್ತಾಯ್ತು ಹಂಗೆ ಅವನಿಗೆ, ದನ ಇದ್ದಂಗೆ ಸೈಕಲ್ಲು, ಮತ್ತು ಇನ್ನೇನಾಗುತ್ತೆ ಓಡ್ತು ನೋಡ್ರಿ. ಇದು ಕೊಳ್ಳೆ ಮಜಿ ಆಗ್ತೀನಿ ಕಣ ನನ್ನಲ್ಲಿ, ಕ್ರೇಜಿ. ಹಾಂ ನಾನು ಒಂದು ದಿವಸ ಸ್ಟೆಂಟ್ ಮ್ಯಾನ್ ಮೈ ಫ್ರೆಂಡ್ ಅಂತ ಒಂದು ಟೈಟಲ್ ಹಾಕಿ ಇದು ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ತಡೀರಿ. ಅದಕ್ಕೆ ಒಂದು ಒಳ್ಳೆ ಖಾಲಿ ಪ್ಲೇಸ್ ಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಗಾಡಿಗಳು ನಿಂತಿರಬಾರ್ದು ಅಂಥ ರೋಡನ್ನ ಹುಡುಕಿ ಚೂಸ್ ಮಾಡಿ ಮಾಡಬೇಕು. ಯಾಕಂದರೆ ಹಣೆ ಬರದಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ, ಒಂದು ಚೂರು ಮಿಸ್ ಆದ್ರೂ ಎಷ್ಟೋ ಸತಿ ಬಿದ್ದಿದ್ದೀವಿ ನಾವು, ಆ ಥರ ಆಗುತ್ತೆ. ಅದಕ್ಕೇ ಒಂದೊಳ್ಳೆ ಕ್ಲೀನಾಗಿರೋ ಜಾಗ ನೋಡಿ. ಇವತ್ತು ಫ್ರೆಂಡ್ಶಿಪ್ ಡೇ ಬ್ಲಾಗ್ ಆಗಿಲ್ಲ, ಇದು ಸ್ಟೆಂಟ್ ಮ್ಯಾನ್ ಬ್ಲಾಗ್ ಆಗಿಬಿಟ್ಟೈತೆ. ಅಯ್ಯೋ, ಅರ್ಧ ಫ್ರೆಂಡ್ಶಿಪ್ ಆಗಿದೆ, ಅದು ಇನ್ನರ್ಧ ಸ್ಟೆಂಟ್ ಮ್ಯಾನ್. ಏನು ಮಾಡೋಕ್ಕಾಗ್ದಿಲ್ಲ, ಯಾರು ಜೊತೆ ಇಲ್ಲದೆ ನಾವಿಬ್ಬರೇ ಇದ್ದೀವ, ಬೇಜಾರಾಗ್ತಿತ್ತು. ಅದಕ್ಕೆ ಸೈಕಲಲ್ಲಿ ಸ್ಟೆಂಟ್ ಗಿಂಟೆಲ್ಲ ಮಾಡ್ಕೊಂಡು ನಗ್ತಾ ಇದ್ವಿ. ಹಾಂ ಅಷ್ಟೇ, ಇನ್ನೇನಿಲ್ಲ. ಕ್ರೇಜಿ, ಅದ್ರ ಸೈಕಲ್ ಮೇಲೆ ಹೆಸರು ಐತೆ ನೋಡಿ ಕ್ರೇಜಿ ಅಂತ.
ಏನು ನೋಡ್ರಿ ವಯಸ್ಸಲ್ಲಿ ಕ್ರೈಸಿ ಮೈ ಬೇಬಿ ಇವಂದು ಬೇಬಿ ನಮ್ಮದು ವೈಟಿ. ಅಯ್ಯೋ ಅಲ್ಲಿ ತೋರ್ಸೋಕ್ಕಾಗಲ್ಲ. ವೈಟಿ ಲೋ ಬ್ಯಾಟ್ರಿ ಲೋ ಆಯ್ತು ಈಗಲೇ. ಓಕೆ ಪುರ್ರ ಚೆನ್ನಾಗಿ ಬರ್ತಿತ್ತಾ? ಯಾ ಆಗಾಯ್ಸ ಇದಾಗಿತ್ತು ಇವತ್ತಿನ ವೀಡಿಯೋ. ಇವ್ನ ಮನೆಗೆ ಹೊಟ್ಟಿದ್ದಾನೆ ಇವಾಗ. ಬಾಯ್. ಇಷ್ಟ ತನಕ ತಮ್ಮನೇನು ಫೋಟೋ ಕ್ರಿಯೇಟ್ ಮಾಡೋಕ್ಕೆ ಎಷ್ಟು ಫಜೀತಿ ಪಟ್ಟಿದ್ದಾನೆ ಅಂದ್ರೆ ಹುಡುಗ, ದಿವಸ ನಾನೆಷ್ಟು ಪಡ್ತೀನೋ ಅದು ನಂಗೆ ಗೊತ್ತು. ಪಾಪ ಮುಖದಲ್ಲಿ ಆ ಸ್ಯಾಡ್ನೆಸ್ ಇದೆ. ತಲೆ ಬೇರೆ ತಿರುಗ್ತೈತಂತೆ. ಸುಸ್ತಾಗ್ತಿದೆ, ಅದೇ ಮನೆ ಹೋಗಿ ಪಾಚ್ಕೊಬೇಕು. ಯಾಕಂದರೆ ಬೆಳಗಿಂದ ಜೊತೆಗೆ ಇದ್ದೀವಿ. ತಿರ್ಗಾಡಂದ್ರೆ ನಾವೇನು ಊರು ಸುತ್ತಲ್ಲ ಗಾಯ್, ನಾವು ಮುಂದೆ ಕೂತ್ಕೊಂಡೆ ತಿರ್ಗಾಡ, ಮನೆ ಮುಂದೆ ಕೂತ್ಕೊಂಡೆ ತಿರ್ಗಾಡೋದು. ಮಾತಾಡಿ ಸುಸ್ತಾಗ್ತೈತೆ ಅಷ್ಟೇ. ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು.